ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಲ್ಫಾರ್ಮ್ ಆಗಿರುವಂತಹ 1000 ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡೋದ್ರ ಜೊತೆಗೆ ಜಾಬ್ ಸರ್ಚ್ ಮಾಡ್ತಿರೋಂಥವ್ರಿಗೆ ಯಾವ ವೆಬ್ಸೈಟ್ ನ ಪ್ರಿಫರ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಎಲ್ಲಾ ಜಾಬ್ ನೋಟಿಫಿಕೇಶನ್ ಸಿಗುತ್ತೆ, ಪ್ಲಸ್ ಒಂದೇ ಕಡೆ ಆ ಜಾಬ್ ರಿಕ್ವೈರ್ಮೆಂಟ್ ಏನೇನಿದೆ ಅದರದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಜೊತೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಿಂಕ್ ಕೂಡ ಪ್ರೊವೈಡ್ ಮಾಡುವಂತಹ ವೆಬ್ಸೈಟ್ ಯಾವ್ದಿದೆ ಅನ್ನೋಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೇನೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ನಿಮ್ಮ ಬ್ರೌಸರ್ ನಲ್ಲಿ ಕರ್ನಾಟಕ ಕೆರಿಯರ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸಿಂಬಲ್ ಇರುವಂತಹ ಕರ್ನಾಟಕ ಕೆರಿಯರ್ಸ್.in ಅನ್ನೋಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಬೇರೆ ಕೆಲವು ವೆಬ್ಸೈಟ್ಗಳಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಹೇಗಿರುತ್ತೆ ಅಂದ್ರೆ, ಯಾವ್ದಾದ್ರು ಲಿಂಕ್ ನ ಕ್ಲಿಕ್ ಮಾಡಿ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಿಂಕ್ ಏನಾರ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಅನ್ನೋಂಥ ಜಾಗದಲ್ಲಿ ಏನಾರ ನಾವು ಲಿಂಕ್ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಅದೇ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಹೀಗೆ ಅವರ ವೆಬ್ಸೈಟ್ ಅಲ್ಲಿ ಟ್ರಾಫಿಕ್ ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ನಮಗೆ ಅಲ್ಲಿ ಕರೆಕ್ಟ್ ಆಗಿರುವಂತ ಲಿಂಕ್ ಗಳು ಕೂಡ ಪ್ರೊವೈಡ್ ಮಾಡಿರಲ್ಲ ಅವರು. ಬಟ್ ಈ ವೆಬ್ಸೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದೀರಾ, ಕರ್ನಾಟಕ ಸರ್ಕಾರಿ ಉದ್ಯೋಗಗಳು ಅನ್ನೋಂಥದಕ್ಕೆ ಸಪರೇಟ್ ಆಗಿ ಒಂದು ಲಿಂಕ್ ಇದೆ. ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ಸಪರೇಟ್, 8th ಪಾಸ್ ಅವರಿಗೆ, 10th ಪಾಸ್ ಅವರಿಗೆ, 12th ಪಾಸ್ ಅವರಿಗೆ, ಪದವಿ ಸರ್ಕಾರಿ ಉದ್ಯೋಗಗಳಿಗೆ ಸಪರೇಟ್ ಕೊಟ್ಟಿರೋದಲ್ಲದೆ ಕೆಳಗಡೆ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ಕೂಡ ಲಿಂಕ್ ಪ್ರೊವೈಡ್ ಮಾಡಿದ್ದಾರೆ ಇವರು. ಅಂದ್ರೆ ಇಲ್ಲಿ ರೈಲ್ವೆ ಉದ್ಯೋಗಕ್ಕೆ ಸಪರೇಟ್ ಆಗಿರೋದು, ಪೊಲೀಸ್ ಉದ್ಯೋಗಗಳಿಗೆ, ಸೇನೆ ಉದ್ಯೋಗಗಳಿಗೆ, ವಿಮಾನಯಾನ ಜಾಬ್ಸ್ ಆಗಿರ್ಬೋದು, ಶಿಕ್ಷಕರ ಉದ್ಯೋಗ ಆಗಿರ್ಬೋದು, ಅಥವಾ KPSC ಉದ್ಯೋಗಗಳು, ಹೀಗೆ ಸಪರೇಟ್ ಲಿಂಕ್ ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಲಿಂಕ್ ಎಲ್ಲ ಜೆನ್ಯೂನ್ ಆಗಿರುತ್ತೆ. ನಮ್ಗೆ ಏನಾರ ಅಪ್ಲೈ ಮಾಡಬೇಕು ಅಂದ್ರೆ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇವರು ಒಂದ್ ಕಡೆಯಿಂದ ಕೊಟ್ಟು ಕೊನೆಗೆ ಅಪ್ಲೈ ಮಾಡುವಂತ ಲಿಂಕ್ ಕೂಡ ಇವರು ಕ್ಲಿಯರ್ ಆಗಿ ಪ್ರೊವೈಡ್ ಮಾಡಿರ್ತಾರೆ. ನಮಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ನಾವು ಅಪ್ಲೈ ಮಾಡುವಂತಹ ವೆಬ್ಸೈಟ್ಗೆ ಇದು ಲಿಂಕ್ ರೀಡೈರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಜಾಬ್ ಸರ್ಚ್ ಗೋಸ್ಕರ ಆದಷ್ಟು ಈ ವೆಬ್ಸೈಟ್ ನ ಪ್ರಿಫರ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ ಕೂಡ ಇಲ್ಲಿ ಜಾಬ್ ವೇಕೆನ್ಸೀಸ್ ಏನೇ ಇದ್ರು ಅದನ್ನ ಇನ್ಫಾರ್ಮೇಶನ್ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಹಾಗಾಗಿ ಗೂಗಲ್ ಅಲ್ಲಿ ನೀವೇನಾದ್ರು ಜಾಬ್ ಸರ್ಚ್ ಮಾಡಬೇಕು ಅಂದ್ರೆ ಸುಮಾರು ಲಿಂಕ್ ಗಳು ಓಪನ್ ಆಗುತ್ತೆ. ಅದರಲ್ಲಿ ಜಾಬ್ ನ ನಾವು ಸರ್ಚ್ ಮಾಡೋಷ್ಟಿಗೆ ಅರ್ಧ ಟೈಮ್ ಕಳೆದೋಗಿರುತ್ತೆ. ಬಟ್ ಈ ವೆಬ್ಸೈಟ್ ನಿಮ್ಗೆ ಆದಷ್ಟು ಬೇಗ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಈ ವೆಬ್ಸೈಟ್ಗೂ ನನಗೂ ಏನಿಲ್ಲ ಸಂಬಂಧ ಇಲ್ಲ. ಬಟ್ ನಾನು ಜಾಬ್ ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಸಿಕ್ಕಿರುವಂತ ವೆಬ್ಸೈಟ್ಗಳಲ್ಲಿ ಇದು ತುಂಬಾ ಒಳ್ಳೆ ವೆಬ್ಸೈಟ್ ಅನ್ನಿಸ್ತು. ಹಾಗಾಗಿ ನಿಮ್ಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಬಿಟ್ಟಿದ್ದಾರೆ. ಅದಕ್ಕೆ ಕ್ವಾಲಿಫಿಕೇಶನ್ ಇರೋದು 12th ಪಾಸ್. ಸೊ ಹಾಗಾಗಿ ನಾವು ಇಲ್ಲಿ ಡೈರೆಕ್ಟ್ ಆಗಿ 12th ಪಾಸ್ ಉದ್ಯೋಗಗಳು ಅಂತ ಇರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಹೀಗೆ ಲಿಂಕ್ ಕ್ಲಿಕ್ ಮಾಡ್ತಾ ಇದ್ದಂಗೆ ಈ ರೀತಿ ಒಂದು ಅಡ್ವರ್ಟೈಸ್ ಬರುತ್ತೆ. ಸೊ ವೆಬ್ಸೈಟ್ ಡಿಸೈನ್ ಮಾಡೋರ್ಗೆ ಏನೋ ಒಂದು ಲಾಭ ಆಗ್ಬೇಕಲ್ವಾ. ಸೊ ಅದನ್ನ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕ್ಲೋಸ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ 12th ಬೇಸ್ಡ್ ಆಗಿರುವಂತ ಜಾಬ್ಸ್ ವೇಕೆನ್ಸೀಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೈನಿಕ ಸ್ಕೂಲ್ ಬಿಜಾಪುರದಲ್ಲಿ ವೇಕೆನ್ಸಿ ಇರುವಂತದ್ದು ಇದೆ. ಜೊತೆಗೆ ಏನ್ ಕ್ವಾಲಿಫಿಕೇಶನ್ ಬೇಕು ಅನ್ನೋಂಥದ್ದು ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲಾಸ್ಟ್ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಸುಮಾರು ವೇಕೆನ್ಸೀಸ್ ಇದೆ ನೋಡಿ. ಇಲ್ಲಿ ನಿಮ್ಗೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಯಾವ ವೇಕೆನ್ಸಿ ಸೆಲೆಕ್ಟ್ ಮಾಡಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ 1000 ಪೋಸ್ಟ್ ಕಾಲ್ ಆಗಿದೆ. ಅದರಲ್ಲಿ ಕ್ವಾಲಿಫಿಕೇಶನ್ ಬಂದು PUC ಡಿಪ್ಲೊಮಾ ITI ಮಾಡಿರಬೇಕು. ಲಾಸ್ಟ್ ಡೇಟ್ ಬಂದು May 4th. ಅಲ್ಲಿ ಅಪ್ಲೈ ನಾವು ಅನ್ನೋಂಥ ಲಿಂಕ್ ಕೂಡ ಇಲ್ಲೇ ಇದೆ. ಜಸ್ಟ್ ನೀವು ಅಪ್ಲೈ ನಾವು ಅನ್ನೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಜಾಬ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅದು ಯಾವ ಡಿಪಾರ್ಟ್ಮೆಂಟ್ ಅನ್ನೋಂಥದ್ರ ಜೊತೆಗೆ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ಅನ್ನೋಂಥದ್ದು ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ ನೀವು ಪ್ರಿಫರ್ ಮಾಡುವಂತ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಅನ್ನೋಂಥದ್ದನ್ನ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆಗೆ ಏಜ್ ಲಿಮಿಟ್ ಕೂಡ ಇಲ್ಲಿ ನಿಮ್ಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಡ್ತಾರೆ, 2A 2B 3A 3Bಗೆ, ಜೊತೆಗೆ SC ST ಕ್ಯಾಂಡಿಡೇಟ್ಗೆ ಅನ್ನೋಂಥದ್ದು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋಂಥದ್ದು ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತಾನು ಕೊಟ್ಟಿದ್ದಾರೆ. ಜೊತೆಗೆ ಹೌ ಟು ಅಪ್ಲೈ ಫಾರ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2024 ಅಂತ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋಂಥದ್ದು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೀವು ತಿಳ್ಕೊಂಡು ಇಲ್ಲಿ ನೋಡಿ, ನಿಮ್ಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ, ಜೊತೆಗೆ ಲಾಸ್ಟ್ ಡೇಟ್ ಏನು ಅಪ್ಲೈ ಮಾಡ್ಲಿಕ್ಕೆ ಅನ್ನುವಂತ ಡೇಟ್ ಕೂಡ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೋಟಿಫಿಕೇಶನ್ ಲಿಂಕ್ ಇಲ್ಲೇ ನಿಮ್ಗೆ ಕೊಟ್ಟಿರ್ತಾರೆ. ಜೊತೆಗೆ ಅಪ್ಲೈ ಲಿಂಕ್ ಕೂಡ ಇಲ್ಲೇ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. ಎಲ್ಲ ಡೈರೆಕ್ಟ್ ಲಿಂಕ್ ಗಳಾಗಿರೋದ್ರಿಂದ ನಿಮ್ಗೆ ಎಲ್ಲೇ ಮತ್ತೆ ಯಾವ್ದು ವೆಬ್ಸೈಟ್ ಹೋಗಿ ಮತ್ತೆ ಇವ್ರ ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗುವಂತದ್ದು ಆ ತರದ್ದು ಏನು ಇರಲ್ಲ. ಈಗ ಎಕ್ಸ್ಚೇಂಜ್ ನೋಟಿಫಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡೋದಾದ್ರೆ ಕ್ಲಿಕ್ ಹಿಯರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಅಡ್ವರ್ಟೈಸ್ ಬರುತ್ತೆ. ಅದನ್ನ ಇಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಕ್ಲೋಸ್ ಮಾಡಿ. ಓಪನ್ ಆಗ್ತಾ ಇದ್ದಂಗೆ ನೀವು ಡ್ರೈವ್ ನ ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಜೊತೆಗೆ ಇಲ್ಲಿ ನೋಡಿ,
ಅಪ್ಲೈ ಲಿಂಕ್ ಅಂತ ಇರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಅಪ್ಲೈ ಪೇಜ್ ಓಪನ್ ಆಗುತ್ತೆ. ಅಡ್ವರ್ಟೈಸ್ ಬರುತ್ತೆ ಅದನ್ನ ಜಸ್ಟ್ ಕ್ಲೋಸ್ ಮಾಡಿ. ನೋಡಿ, ಕ್ಲೋಸ್ ಮಾಡ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ ಅಪ್ಲೈ ಲಿಂಕ್ ಓಪನ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ನೀವು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅನ್ನೋಂಥ ಮೊದಲನೇ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಎರಡನೇ ಲಿಂಕ್ ಅಲ್ಲಿ ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್. ಮೂರನೇ ಸ್ಟೇಜ್ ಅಲ್ಲಿ ಬಂದು ಫೀ ಪೇಮೆಂಟ್ ಇರುತ್ತೆ. ನಾಲ್ಕನೇ ಸ್ಟೆಪ್ ಅಲ್ಲಿ ಒಂದ್ಸರಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡು 5ನೇ ಸ್ಟೆಪ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನ ಪ್ರಿಂಟ್ ಮಾಡ್ಕೋಬಹುದು. ಈ ರೀತಿ ಫಸ್ಟ್ ಲಿಂಕ್ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿ ಅಪ್ಲಿಕೇಶನ್ ಹಾಕುವಂತ ಪೇಜ್ ಓಪನ್ ಆಗುತ್ತೆ. ಇದನ್ನೆಲ್ಲ ಕ್ಲಿಯರ್ ಆಗಿ ಫಿಲ್ ಮಾಡ್ಕೊಳ್ಳಿ. ನೀವು ಎಲ್ಲ ಈಸಿ ಇರುತ್ತೆ. ಕ್ಲಿಕ್ ಮಾಡಿ ಫೈನಲ್ ಆಗಿ ಒಂದ್ಸರಿ ಪ್ರಿವ್ಯೂ ಕೊಟ್ಟು ಒಂದ್ಸರಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡ್ತಾ ಇದ್ದಂಗೆ ನಿಮ್ಗೆ ಒಂದು ಅಪ್ಲಿಕೇಶನ್ ಐಡಿ ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ಐಡಿನ ನೋಟ್ ಮಾಡ್ಕೊಂಡು ನಿಮ್ಮ ಎರಡನೇ ಲಿಂಕ್ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಐಡಿನ ಎಂಟರ್ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಕೆಳಗಡೆ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಬಹುದು. ಅದೇ ರೀತಿ ಮೂರನೇ ಲಿಂಕ್ ಅಲ್ಲೂ ಕೂಡ ನಿಮ್ಮ ಅಪ್ಲಿಕೇಶನ್ ಐಡಿನ ಹಾಕಿ ಡೇಟ್ ಆಫ್ ಬರ್ತ್ ನ ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದಂಗೆ ಫೀಸ್ ಪೇಮೆಂಟ್ ಮಾಡಬಹುದು. ಫೈನಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಐಡಿ ಹಾಕಿ ಪ್ರಿಂಟ್ ಮಾಡ್ಕೊಳ್ಳಿ. ಸೊ ಹೀಗೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಪ್ಲೈ ಮಾಡ್ಕೊಳ್ಳೋ ತರ ಅಪ್ಲೈ ಮಾಡ್ಕೊಂಡು ಅಕಸ್ಮಾತ್ ಅಪ್ಲೈ ಮಾಡದೇ ಇದ್ರು ನೀವು ಬೇರೆ ಯಾವುದೇ ನೋಟಿಫಿಕೇಶನ್ ಬಿಟ್ಟರು ನಿಮಗೆ ಬೇಗ ಗೊತ್ತಾಗಬೇಕು ಅಂದ್ರೆ ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ. ವೆಬ್ಸೈಟ್ ನ ಡೈರೆಕ್ಟ್ ಲಿಂಕ್ ಗಳಿರೋದ್ರಿಂದ ನಿಮಗೆ ತುಂಬಾ ಹುಡ್ಕೊಂತ ನೆಸೆಸಿಟಿ ಇರೋದಿಲ್ಲ. ಇದೇ ರೀತಿ ನಿಮಗೆ ಯೂಸ್ ಆಗುವಂತ ಗೌರ್ಮೆಂಟ್ ಸರ್ವಿಸಸ್ ಲಿಂಕ್ಸ್, ವೆಬ್ಸೈಟ್ ಲಿಂಕ್ಸ್ ಆಗಿರ್ಬೋದು, ಇಲ್ಲ ಗೌರ್ಮೆಂಟ್ ಸರ್ವಿಸಸ್ ಯಾವ್ಯಾವ ಸಿಗ್ತದೆ ಅನ್ನೋಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.